ನಮಸ್ತೆ. ನನ್ನ ಪಿನ್ ಕೋಡ್ ಪ್ರವಾಸಿಗರು ಯೂಟ್ಯೂಬ್ ಚಾನಲ್ಗೆ ತಾಯಿ ಅನ್ನಪೂರ್ಣೇಶ್ವರಿ ದಯೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಸಮೋಸ. ಮಕ್ಕಳು ತುಂಬ ಹಠ ಮಾಡ್ತಾಯಿದ್ರು, ಅದಕ್ಕೆ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿದೆ, ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಉದ್ದುದಕ್ಕೆ ಹಚ್ಚಿಟ್ಕೊಬೇಕು. ಕ್ಯಾರೆಟು, ಸಣ್ಣಗೆ ಹಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ, ಹಸಿ ಬಟಾಣಿ, ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಕರಿಬೇವು, ಪುದೀನ, ಕೊತ್ತಂಬರಿ, ಶುಂಠಿ ಇದೆಲ್ಲ ಹಚ್ಚಿಟ್ಕೊಬೇಕು. ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ವಲ್ಲ ಅದು ಈರುಳ್ಳಿನ ಒಂದು ಬೌಲ್ಗೆ ಹಾಕ್ಕೊಂಡು, ಇವಾಗ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಅದ್ರ ಜೊತೆನಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ಕೋಬಾರ್ದು, ನೀರು ಹಾಕ್ಕೊಳ್ದೆಲೇನೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಅವಾಗವಾಗ ಈ ಥರ ಎಲ್ಲ ಮಾಡಿಕೊಡ್ತಾ ಇದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ, ಕೆಂಪು ಮೆಣಸಿನ ಪುಡಿ. ಖಾರ ಎಷ್ಟು ಬೇಕು ನೀವು ನೋಡಿ ಹಾಕ್ಕೊಳ್ಳಿ. ಗರಂ ಮಸಾಲ ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಳ್ಳಲ್ವಲ್ಲ ನಾವು, ಅದು ಈರುಳ್ಳಿಲಿರೋ ನೀರು ಬಿಟ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಅವಲಕ್ಕಿ ಹಾಕ್ಕೋತಾ ಇರೋದು. ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕಂತ ಅಂದ್ಬಿಟ್ಟು. ಅದು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ನೀಟಾಗಿ ಕಲಿಸ್ಕೋಬೇಕು. ಅವಲಕ್ಕಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನೀರಿನ ಅಂಶ ಇರುತ್ತೆ ಅಲ್ವಾ ಈರುಳ್ಳಿನಲ್ಲಿ, ಅದು ಫುಲ್ಲು ಸ್ವಲ್ಪ ಟೈಟ್ ಮಾಡುತ್ತೆ, ನೀರಿನ ಅಂಶ ಬಿಡಲ್ಲ. ನೀರು ಕೂಡ ನಾವು ಹಾಕಿರಲ್ಲ. ಇದು ನಮ್ಮ ಅತ್ತೆನೇ ಮಾಡಿದ್ದು ಮನೆಯಲ್ಲಿ ಅರ್ಜೆಂಟಿಗೆ ಸಮೋಸ ಪ್ಯಾಟಿ. ಮಳೆ ಬರ್ತಾಯಿತ್ತು, ಆಚೆ ಹೋಗಿ ತರೋದಕ್ಕೂ ಆಗಲಿಲ್ಲ. ಇದು ರೆಡಿಮೇಡ್ ಸಿಗುತ್ತೆ, ರೆಡಿಮೇಡೇ ತೊಗೊಂಡು ಬಂದು ಮಾಡಿ. ತುಂಬ ಚೆನ್ನಾಗಿರುತ್ತೆ ಅದು ಸ್ಟಫಿಂಗ್ ಮಾಡೋದಕ್ಕೆಲ್ಲನೂ. ನಾವು ಆಚೆ ಹೋಗೋಕ್ಕಾಗಲಿಲ್ಲ, ಹಂಗಾಗಿ ಮನೆಯಲ್ಲೇ ಮಾಡಿದ್ವಿ ಅರ್ಜೆಂಟಲ್ಲಿ. ನೋಡಿ, ಈ ಥರ ಸ್ಪೂನಲ್ಲಿ ತೊಗೊಂಡು ಈ ಥರ ಹಾಕಬೇಕು. ತುಂಬ ಒತ್ತಿ ಹಾಕೋದಕ್ಕೆ ಹೋಗ್ಬೇಡಿ. ಇವಾಗ ಇದನ್ನು ಮೈದಾ ಹಿಟ್ಟನ್ನ ಸ್ವಲ್ಪ ನೀರಲ್ಲಿ ಕಲಿಸ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಈ ಥರ ಸ್ಟಫಿಂಗ್ ಮಾಡಬೇಕು. ಮೀಡಿಯಮ್ ಇರಲಿ, ಅದು ತುಂಬ ತೆಳ್ಳಗೆಲ್ಲ ಮಾಡ್ಕೋಬೇಡ್ರಿ ಮೈದಾ ಹಿಟ್ಟು. ಆ ಕನ್ಸಿಸ್ಟೆಂಟಿ ನೋಡಿಕೊಂಡು ಕಲಿಸ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತಲ್ವ ಸ್ಟಫಿಂಗ್ ಮಾಡೋದಕ್ಕೆ, ಅದನ್ನು ನೋಡ್ಕೊಂಡು ಮಾಡಿ. ನೋಡಿ, ಈ ಥರ ಸ್ಟಫಿಂಗ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಮೇಯ್ನು ಎಲ್ಲ ಫ್ರೆಶ್ ಆಗಿ ಹಾಕಿರ್ತೀವಿ ನಾವು. ನೋಡಿ, ಈ ಥರ ಎಲ್ಲ ಸ್ಟಫಿಂಗ್ ಮಾಡಿಕೊಂಡು ಒನ್ ಬೈ ಜೋಡಿಸ್ಕೊಂಡಿದ್ದೀನಿ. ಈ ಥರ ನೀವು ನೋಡ್ತಾ ಇರ್ಬೋದು, ಸ್ಟಫಿಂಗ್ ಎಲ್ಲ ನೀಟಾಗಿ ಆಗಿದೆ. ನೋಡಿ, ಅರ್ಜೆಂಟಲ್ಲಿ ಮಾಡಿಕೊಟ್ಟಿದ್ದು ಇದು. ನಮ್ಮ ಅತ್ತೆ ಮೈದಾ ಹಿಟ್ಟು ಮನೆಯಲ್ಲೇ ಕಲಸಿ, ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಇದು ಒಂದೇ ಒಂದು ಸ್ವಲ್ಪ ಲೂಸಾಗಿ ಬಿಟ್ಕೊಂಬಿಟ್ಟಿತ್ತು, ಅದನ್ನು ಈ ಥರ ಇದು ಮಾಡಿಬಿಟ್ಟು. ಈಗ ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು. ನೋಡಿ, ಸಿಮ್ಮಲ್ಲಿ ಎಣ್ಣೆ ಕಾಯಿಸಿ, ಕರಿಯೋವಾಗಲೂ ತುಂಬ ಸಿಮ್ಮಲ್ಲಿ ಕರೀರಿ ಅದನ್ನು. ಏಕೆಂದರೆ ನಾವು ಉರಿ ಜಾಸ್ತಿ ಇಟ್ಬಿಟ್ಟು ಕರೆದ್ರೆ ಏನಾಗುತ್ತೆ ಅಂದರೆ ಮೇಲೆಲ್ಲ ಫುಲ್ಲು ಬ್ರೌನಿಷ್ ಬಂದ್ಬಿಡುತ್ತೆ, ಒಳಗಡೆ ಸ್ಟಫಿಂಗ್ ಮಾಡಿರೋ ಮಸಾಲ ಎಲ್ಲನೂ ಹಸಿಯಾಗಿರುತ್ತೆ. ನೋಡಿ, ನೀಟಾಗಿ ಇವಾಗ ನಾನು ಕರ್ಕೊಂಡಿದ್ದೀನಿ. ಈ ಕಲರ್ ಬರಬೇಕು, ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ, ಕಲರ್ ಕಾಣಿಸ್ತಾ ಇದೆ. ಈ ಥರ ಕಲರ್ ಬಂದರೆ ನೀಟಾಗಿ ಸ್ಟಫಿಂಗ್ ಮಾಡಿರೋ ಮಸಾಲ ಚೆನ್ನಾಗಿ ಬೆಂದಿರುತ್ತೆ. ಓಕೆ, ರೆಡಿ ಆಯಿತು. ಇವಾಗ ಸರ್ವ್ ಮಾಡ್ಕೊಳ್ಳಿ. ಸರ್ವ್ ಮಾಡ್ಕೊಂಡು ಕೊಡಿ, ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿ. ನಮ್ಮ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.